ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 13ನೇ ವಾರದಲ್ಲಿ ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಮತ್ತು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ತಾವ ಇಲ್ವಾ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಟಾಸ್ಕ್ ಬಂದ್ಬಿಟ್ಟು ಬಾಟಲನ್ನು ತೆಗೆದುಕೊಂಡು ಅವರ ತಲೆಗೆ ಹೊಡಿಯಬೇಕಂತಲೇ ಹೇಳ್ಬೋದು. ಅದೇ ನಾಮಿನೇಷನ್ ಟಾಸ್ಕ್. ಯಾರ್ಯಾರಿಗೆ ಯಾವ್ಯಾವ ಸ್ಪರ್ಧಿ ನಾಮಿನೇಟ್ ಆಗಬೇಕು ಕಾರಣ ಕೊಟ್ಟು ಅವರ ತಲೆಗೆ ಬಾಟಲನ್ನು ಹೊಡಿಬೇಕಂತಲೇ ಹೇಳ್ಬೋದು. ಇಲ್ಲಿ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಮೊದಲಿಗೆ ಇಲ್ಲಿ ಭವ್ಯ ಗೌಡ ಅವರು ಐಶ್ವರ್ಯ ಅವರಿಗೆ ಹೊಡಿತಾರೆ ಮತ್ತು ಆನಂತರ ಇಲ್ಲಿ ಉಗ್ರ ಮಂಜುಗೆ ಇವರು ಮೋಕ್ಷಿತ್ ಅವರು ಹೊಡಿತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಯಾರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಎಷ್ಟು ಜನ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 7 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಸ್ಪರ್ಧಿಗಳು ಯಾರ್ಯಾರಂತ ನೋಡೋದಾದ್ರೆ, ಮೊದಲಿಗೆ ಉಗ್ರ ಮಂಜು, ಇನ್ನು ಎರಡನೇದಾಗಿ ಐಶ್ವರ್ಯ ಸಿಂಧೋಗಿ ಮತ್ತು ಮೂರನೇದಾಗಿ ಚೈತ್ರ ಕುಂದಾಪುರ, ಇನ್ನು ನಾಲ್ಕನೇದಾಗಿ ರಜತ್ ಮತ್ತು ಐದನೇದಾಗಿ ಧನ್ರಾಜ. ಇನ್ನು ಧನ್ರಾಜ್ ಆದ ನಂತರ ಹನುಮಂತ್ ಅವರು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಸೇಫ್ ಆಗ್ತಾ ಇದ್ದಾರೆ, ಒಳ್ಳೆ ವರ್ಡ್ಸ್ ಕೂಡ ಬರ್ತಾ ಇವೆ ಅಂತಲೇ ಹೇಳ್ಬೋದು ಹೊರಗಡೆಯಿಂದ. ಆ ಕಾರಣದಿಂದಾಗಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲ ಸ್ಪರ್ಧಿಗಳು. ಹನುಮಂತ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಮತ್ತು ಇದರ ಜೊತೆಗೆ ತ್ರಿವಿಕ್ರಮ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಅಂತಲೇ ಹೇಳ್ಬೋದು. ಅಪ್ಡೇಟ್ ಯಾಕೆ ಇಲ್ಲಿ ಬಾಟಲ್ ಹೊಡೆಯೋದು ಕೂಡ ಕಾಣ್ತಾ ಇದೆ ಮತ್ತು ಆ ಕಾರಣದಿಂದಾಗಿ ತ್ರಿವಿಕ್ರಮ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ. ಹಾಗಾದರೆ ಇವೆಲ್ಲ ಸ್ಪರ್ಧಿಗಳನ್ನು ನೋಡ್ತಾ ಇತ್ತಂದರೆ ಒಂದೇ ದಿನ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿರುತ್ತೆ. ಈ ವಾರ ಏನಾದರೂ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಏನಾದರೂ ನಡೆಯುತ್ತಾ ಅಂತಂದರೆ ಒಂದೇ ದಿನ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ತವೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಬಂದುಬಿಟ್ಟು ಗುರುವಾರ ಮತ್ತು ನಾಳೆ ಶುಕ್ರವಾರ, ಅಂದರೆ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ವೋಟಿಂಗ್ ಲೈನ್ಸ್ ಹತ್ರ ಓಪನ್ ಆಗುತ್ತೆ. ನಾಳೆಯಿಂದ ಒಂದೆರಡು ದಿನ ಅಷ್ಟೇ, ಅಂದರೆ ಒಂದೇ ದಿನ ವೋಟಿಂಗ್ ಲೈನ್ಸ್ ಓಪನ್ ಆಗಿರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ ಅಂತ. ಇವರು ಬಿಗ್ ಬಾಸ್ ಅವರು ಏನಾದರೂ ವೋಟಿಂಗ್ ಲೈನ್ಸಲ್ಲಿ ಏನಾದರೂ ಈ ಬಾರಿ ಕಳಿಸೋದಾದರೆ ಪಕ್ಕ ಐಶ್ವರ್ಯ ಅವರು ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು TRPಗೋಸ್ಕರ ಚೈತ್ರ ಅವರನ್ನು ಈ ವಾರನೂ ಕೂಡ ಸೇಫ್ ಮಾಡೋ ಎಲ್ಲ ಚಾನ್ಸಸ್ ಆದರೆ ಇದೆ. ಸ್ವಲ್ಪ ಅವರು ಕಿರಿಚಾಡ್ತಾರೆ ಮತ್ತು ಜಗಳ ಎಲ್ಲ ಮಾಡ್ತಾ ಇರೋ ಕಾರಣದಿಂದಾಗಿ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ.